ಎಲ್ಲರಿಗೂ ನಮಸ್ಕಾರ. ಪ್ರೋಗ್ರಾಮರ್ ಆರ್‌ಡಿಪಿಆರ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈಗಾಗಲೇ ಆಲ್ರೆಡಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಲಾಗಿನ್ ಆಗದಿರ ನಾವು 3 ಏನೇನು ನೋಡ್ಬೋದು ಅಂತ ಆಲ್ರೆಡಿ 3 ಇಂಪಾರ್ಟೆಂಟ್ ಆಪ್ಷನ್ಸ್‌ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಮೇಲೆ ಐ ಕಾರ್ಡ್ಸ್ ಕೊಡ್ತೀನಿ ನೋಡಿ. ನೆಕ್ಸ್ಟ್ ಬರುವಂಥ 3 ಇಂಪಾರ್ಟೆಂಟ್ ಪಾಯಿಂಟ್ಸು ನಮ್ಮ ಪ್ರಾಪರ್ಟಿ ಸ್ಟೇಟಸ್‌ನ ಚೆಕ್ ಮಾಡೋದು ಹೆಂಗೆ ಅಂತ. ಸಿಟಿಸನ್ ಕಾರ್ನರಲ್ಲಿ ಚೆಕ್ ಪ್ರಾಪರ್ಟಿ ಸ್ಟೇಟಸ್ ಅಂತ ಆಪ್ಷನ್ ಇದೆ. ಇಲ್ಲಿ ಹೋಗ್ಬಿಟ್ಟು 18 ಡಿಜಿಟ್ ಪ್ರಾಪರ್ಟಿ ಐಡಿ ಎಂಟ್ರಿ ಮಾಡಬೇಕು. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ನಿಮಗೆ 4.8 ಈ ಸೊತ್ತುದು ವೆಬ್ಸೈಟ್ ಅಡ್ರೆಸ್ ಬಂದು isottu.karnataka.gov.in 18 ಡಿಜಿಟ್ ಪ್ರಾಪರ್ಟಿ ಐಡಿ ಇರುತ್ತೆ. ಅದಾದ್ಮೇಲೆ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಪ್ರಾಪರ್ಟಿ ಸ್ಟೇಟಸ್ ಗೊತ್ತಾಗುತ್ತೆ. ನಾನು ಪ್ರಾಪರ್ಟಿ ಕ್ಯಾನ್ ರಿಜಿಸ್ಟರ್ಡ್ ಹೇಳಿದ್ದೀನಿ, ಕಾವೇರಿ ರಿಪೋರ್ಟ್ಸ್ ಹೇಳಿದ್ದೀನಿ, ಡಾಕ್ಯುಮೆಂಟ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹಳೆ ವಿಡಿಯೋ ಹೇಳಿದ್ದೀನಿ, ಮೇಲೆ ಐ ಕಾರ್ಡ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು, ಯಾವ ಲಾಗಿನ್ ಅಲ್ಲಿ ಇದೆ ಅನ್ನೋದನ್ನ ಚೆಕ್ ಮಾಡ್ಬೋದು. ಮುಟೇಶನ್ ಏನಾಗಿದೆ, ಓನರ್ ಯಾರು, SRO ಮುಟೇಶನ್ ಆಗಿದೆಯಾ ಇಲ್ಲ, ಯಾವ ಲಾಗಿನ್ ಇಂದ ಯಾವ ಲಾಗಿನ್ಗೆ ಪಾಸ್ ಆಗಿದೆ, ಎಷ್ಟು ದಿನ ಟೈಮ್ ತಗೊಂಡಿದೆ, ಯಾವಾಗ ಪಾಸ್ ಆಗಿದೆ, ಡೇಟ್ ಸಮೇತವಾಗಿ ಡೀಟೇಲ್ಸ್ ಸಿಗುತ್ತೆ. ಚೆಕ್ ಪ್ರಾಪರ್ಟಿ ಸ್ಟೇಟಸ್ ಅಲ್ಲಿ ಆ ಪ್ರಾಪರ್ಟಿ ಸ್ಟೇಟಸ್, ಕರೆಂಟ್ ಸ್ಟೇಟಸ್ ಅಲಾಂಗ್ ವಿತ್ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ಆಪ್ಷನ್ ಹೊಸದಾಗಿ ಬಂದಿರೋ 4.8 ಅಲ್ಲಿ ಬಿಟ್ಟಿದೀವಿ. ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಲಾಗಿನ್ ಆಗದಿರ ಬರೀ ಪ್ರಾಪರ್ಟಿ ಐಡಿ ಇದ್ರೆ ಸಾಕು, ಈ ಆಪ್ಷನ್ ನಾವು ನೋಡ್ಬೋದಾಗಿರುತ್ತೆ, ನಮ್ಮ ಪ್ರಾಪರ್ಟಿ ಸ್ಟೇಟಸ್ನ ಚೆಕ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರುವಂತ ಆಪ್ಷನ್ ಬಂದ್ಬಿಟ್ಟು ಮೋಜಿನಿ ಪ್ರಾಪರ್ಟೀಸ್ ಅಂತ. ಯಾವುದೇ ಪ್ರಾಪರ್ಟಿನ ನಾವು ರೈಸ್ ಮಾಡಿದ್ಮೇಲೆ ದಿಶಾಂಕ್ ಆ್ಯಪಲ್ಲಿ ಮಾಡಿದ್ದಾದ್ಮೇಲೆ ಮೋಜಿನಿಗೆ ಹೋಗುತ್ತೆ. ಮೋಜಿನಿಗೆ ಅಂದ್ರೆ ನಾಡ ಕಚೇರಿಯಲ್ಲಿ ಸ್ಕೆಚ್ಗೆ ಹೋಗುತ್ತೆ, ಸರ್ವೇರ್ ಸ್ಕೆಚ್ಗೆ. ರಿಪೋರ್ಟ್ಸ್ ಅಲ್ಲಿ ಮೋಜಿನಿ ರಿಪೋರ್ಟ್ಸ್ಗೆ ಹೋಗ್ಬಿಟ್ಟು ನಾವು ಅಲ್ಲಿ ಪ್ರಾಪರ್ಟಿ ಐಡಿ ಎಂಟ್ರಿ ಮಾಡಿ ಸರ್ಚ್ ಕೊಟ್ರೆ ಮೋಜಿನಿಗೆ ಹೋಗಿದೆಯಾ ಇಲ್ವಾ, ಯಾವ ಡೇಟ್ಗೆ ಹೋಗಿದೆ, ಅದರ ರಿಕ್ವೆಸ್ಟ್ ಐಡಿ ಅಥವಾ ರೆಫರೆನ್ಸ್ ಐಡಿ, PND ಅಂದ್ರೆ ಪೆಂಡಿಂಗ್ ಇದೆ ಅಂತ, DER ಅಂದ್ರೆ ವಾಪಸ್ ಬಂದಿದೆ ನಮ್ಮ ಲಾಗಿನ್ಗೆ ಅಂತ. ಇಲ್ಲಿ ರೆಫರೆನ್ಸ್ ಐಡಿ ಮೇಲೆ ಈ ಸ್ಕ್ರೀನ್ ಶಾಟ್ ತಗೊಂಡೋಗಿ ನಾವು ನಾಡ ಕಚೇರಿಯಲ್ಲಿ ಕೊಟ್ರೆ ಸರ್ವೇರಿಗೆ ಗೊತ್ತಾಗುತ್ತೆ, ಅವ್ರ ಲಾಗಿನ್ ಬಂದಿದೆ ಅಂತ. ಇಲ್ಲಿ ರಿಕ್ವೆಸ್ಟ್ ಸೆಂಟ್ ಆನ್ ಅಂತಿದೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು, ರಿಕ್ವೆಸ್ಟ್ ಸೆಂಡ್ ಆಗಿದೆ, ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ, ಮತ್ತೆ ಯಾವುದೇ ಡೇಟ್ಗೂ ರೆಸ್ಪಾನ್ಸ್ ಬಂದಿಲ್ಲ. ಬಂದಿದ್ರೆ ಇಲ್ಲಿ ರೆಸ್ಪಾನ್ಸ್ ಡೇಟ್ ಅಲ್ಲಿ ನಮಗೆ ಡೇಟ್ ಬರ್ತಾ ಇತ್ತು. ಇದೇ ತರ ನೀವು ಸ್ಕೆಚ್ಗೆ ಬಂದಿದೆಯಾ ಇಲ್ವಾ, ಸ್ಕೆಚ್ಗೆ ಹೋಗಿದೆಯಾ ಇಲ್ಲ ಅಂತ ರಿಪೋರ್ಟ್ಸ್ ಅಲ್ಲಿ, ಮೋಜಿನಿ ರಿಪೋರ್ಟ್ಸ್ ಅಲ್ಲಿ ಚೆಕ್ ಮಾಡ್ಬೋದು. ಇದಲ್ದಿರ ದಿಶಾಂಕ್ ಅಂದ್ರೆ ಮೊಬೈಲ್ ಆ್ಯಪ್ಗೆ ದಿಶಾಂಕ್ ಅದರಲ್ಲಿ ಚೆಕ್ ಮಾಡಬೇಕಾದ್ರೆ ಸೇಮ್ ರಿಪೋರ್ಟ್ಸ್ ಅಲ್ಲಿ ದಿಶಾಂಕ್ ಪ್ರಾಪರ್ಟೀಸ್ ಅಂತ ಆಪ್ಷನ್ ಇದೆ. ಇಲ್ಲಿ ಪ್ರಾಪರ್ಟಿ ಐಡಿ ಹಾಕಿ ನಾವು ಸರ್ಚ್ ಅಂತ ಕೊಟ್ಟಾಗ ಪ್ರಾಪರ್ಟಿ ಐಡಿ 18 ಡಿಜಿಟ್ ಪ್ರಾಪರ್ಟಿ ಐಡಿ ಇರಲೇಬೇಕು. ಎಂಟ್ರಿ ಮಾಡಿ ನಾವು ಸರ್ಚ್ ಅಂತ ಕೊಟ್ಟಾಗ ದಿಶಾಂಕ್ ಹೋಗಿದೆಯಾ ಇಲ್ವಾ, ಇಲ್ಲ ಯಾವ ಡೇಟ್ಗೆ ಹೋಗಿದ್ರೆ ಅದರ ರೆಸ್ಪಾನ್ಸ್ ರಿಸೀವ್ ಆಗಿದೆ ಇಲ್ವಾ, ಆ ರೆಸ್ಪಾನ್ಸ್ನ ಮತ್ತೆ ರೀಸರ್ವೆಗೆ ಹಾಕಿದ್ರೆ ಮತ್ತೆ ಇನ್ನೊಂದ್ಸಲಿ ಕಾಲ್ ಐಡಿ ಬಂದಿರುತ್ತೆ, ದಿಶಾಂಕ್ ಕಾಲ್ ಐಡಿ. ಇನ್ನೊಂದ್ಸಲಿ ದಿಶಾಂಕ್ ಮೊಬೈಲ್ ಆ್ಯಪ್ಗೆ ಹೋಗಿರುತ್ತೆ ಸರ್ವೆಗೆ ಅಂತ ಲೆಕ್ಕ. ರೀಸೆಂಟ್ ಆಗಿರುತ್ತೆ ದಿಶಾಂಕ್ ಸರ್ವೆಗೆ ಅಂತ. ಈ 3 ಆಪ್ಷನ್ಸ್ ಇರುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಗಿನ್ ಆಗಿದ್ರೆ ನಾವು ಇಷ್ಟೆಲ್ಲ ಆಪ್ಷನ್ಸ್ ನೋಡ್ಬೋದು. ಧನ್ಯವಾದ.